ನಾನು ಹೇಳ್ತೀನಿ ಮೇಡಮ್, ನಾನು ಖುದ್ದಾಗಿರಲ್ಲ. ಯಾಕಂದರೆ ನನ್ನ ಸ್ವಾಮಿನಿಷ್ಠ ಅವ್ರಿಗೇನೆ ಈಗ ನಾನು ಟ್ಯೂಷನ್ ಬೋರ್ಡ್ ಡೈರೆಕ್ಟ್ರು. ಮುಂದಿನ ದಿನದಲ್ಲಿ ಅವರಿಗೆ ತೊಂದರೆ ಆಗಲ್ಲ ಮೇಡಮ್. ನನ್ನ ಸ್ಥಾನಕ್ಕೆ ನಾನು ಘಂಟಾಘೋಷವಾಗಿರ್ತೀನಿ. ನಾನು ರಾಜೀನಾಮೆ ಕೊಡ್ತೀನಿ. ಈಗ ಅವ್ರಿಗಿಂತ ಮೇಡಮ್ ಬಿಡೋದು ಯಾವುದಿಲ್ಲ. ಏನೇನು ಆಗಲ್ಲ ಮೇಡಮ್. ನನಗೆ ಗೊತ್ತಿರೋ ಪ್ರಕಾರ ಇದು ಕಷ್ಟ ಟೈಮ್ ಅಷ್ಟೇ. ಇದನ್ನು ಮೀರಿ ಬಂದೇ ಬರ್ತಾರೆ. ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಮೇಡಮ್ ಅವ್ರು ಅನಿವಾರ್ಯ. ಅಲ್ಲ, ಚಾಂದ್ ಒಂದೇ ಸೂರ್ಯ ಒಂದೇ, ಆ ಥರ ವ್ಯಕ್ತಿಯವರು. ಕಾಂಗ್ರೆಸ್ಸಲ್ಲಿ ಎಷ್ಟೇ ಜನ ಇರ್ಬೋದು ಸರ್. ಆದರೆ ನಾನು ಹೇಳೋದಲ್ಲ, ನಾನು ಹಾಕಿದ್ದೀನಿ ನೋಡಿ, ದಿಲ್ಸೆ ಅಮೀರ್ ಮೇರಾಬಾಯಿ ಜಮೀರ್ ಸರ್ ಅಂತ ಹಾಕಿದ್ದೀನಿ. ಯಾಕಂದರೆ ಅದೇ ತಪ್ಪಿಸಿದ್ರು ಮೇಡಮ್. ನಾವೊಂದು ಅವರ DCM ಅಂತ ಹಾಕ್ಕೊಂಡಿದ್ದೀವಿ. ಯಾಕಂದರೆ D ಫಾರ್ ಡೈಮಂಡು, C ಫಾರ್ ಕಲ್ಚರಲ್ಲು, M ಫಾರ್ ಹ್ಯೂಮನ್ ಮ್ಯಾನು. ನಾವು DCM ಅಂತ ಹಾಕ್ಕೊಂಡಿದ್ದೀವಿ. ನಮ್ಮೆಲ್ಲರೂ ಮನಸ್ಸಲ್ಲಿ ಇದ್ದಾರೆ, ಬಡವರು ಮನಸ್ಸು ಸಮಸ್ತ ನಮ್ಮ ಕ್ರಿಶ್ಚಿಯನ್ ಸಮುದಾಯದಿಂದ ಮೇಡಮ್ ನಾವೆಲ್ಲರೂ ಅವರಿಗೆ ಪ್ರೇಯರ್ ಮಾಡ್ತಾ ಇದ್ದೀವಿ. ಪ್ರೇಯರ್ ನಾಳೆನೂ ಇಟ್ಕೊಂಡಿದ್ದೀವಿ. ಅವ್ರು ಏನೇನೂ ಆಗಲ್ಲ. ಅವ್ರ ಮಿನಿಸ್ಟ್ರಾಗಿ ಆರಾಮಾಗಿ ಬರ್ತಾರೆ ಮೇಡಮ್. ಸಂಭ್ರಮಾಚರಣೆ ನಾವು ಮಾಡೇ ಮಾಡ್ತೀವಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ News15. ನಾನು ಖುಷ್ಬುರಾನಿ. ವೀಕ್ಷಕರೇ, ನಿಮಗೆ ಗೊತ್ತಿರೋ ತರ 1-2-3 ಡೇಸ್ ಇಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆಡಿಯೋ ವೈರಲ್ ಆಗ್ತಿದೆ. ಮಿನಿಸ್ಟರ್ BZ ಜಮೀರ್ ಅಹಮದ್ ಅವರು KMDC ಸಿರಾಜ್ ಖಾನ್ ಅವ್ರ ಜೊತೆ ಏನೆಲ್ಲ ಮಾತಾಡಿದ್ದಾರೆ, ಆ ವಿಡಿಯೋದಲ್ಲಿ, ಆ ಆಡಿಯೋ ವೈರಲ್ ನಲ್ಲಿ ಅವರು ಬೇರೆ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಹಾಗೂ ಇದೇ ತರ ನಿಮ್ಗೆ ಗೊತ್ತಿರೋ ತರ ವೀಕ್ಷಕರೇ, ಈಗ ಕರ್ನಾಟಕದ ಇತಿಹಾಸದಲ್ಲಿ, ಒಂದು ರಾಜಕೀಯದಲ್ಲಿ ಒಂದು ಐತಿಹಾಸಿಕ ಏನಿದೆ ದಿನ ರಚನೆ ಆಗ್ತಾ ಇದೆ. ಏಕೆಂದ್ರೆ ಸಿದ್ದರಾಮಯ್ಯ ಅವರು ರೆಸಿಗ್ನೇಷನ್ ಕೊಟ್ಟಾದ್ಮೇಲೆ DK ಶಿವಕುಮಾರ್ ಅವ್ರದ್ದು ಏನಿದೆ ಪಾರ್ಟಿ ಫಾರ್ಮ್ ಆಗ್ತಾ ಇದೆ. ಇಂಥದ್ರಲ್ಲಿ ಯಾರು ದೊಡ್ಡವರು ಪೊಲಿಟಿಷಿಯನ್ಸ್ ಇದ್ದಾರೆ, ಮಿನಿಸ್ಟರ್ BZ ಜಮೀರ್ ಅಹಮದ್ ಖಾನ್ ಅವರು ಹಾಗೂ ಬೇರೆ ಅವರು, ಇವ್ರಿಗೆ ಏನಾದರೂ ಒಂದು ಮಿನಿಸ್ಟ್ರಿ ಕೊಡಬೇಕು ಅಂತ ಯಾರಾದರೂ ಬೇಕಂತ ಇಂತಹ ಆಡಿಯೋ AI ಜನರೇಟ್ ಮಾಡಿಬಿಟ್ಟು ವೈರಲ್ ಮಾಡಿದ್ದಾರೆ ಅಂತ ತುಂಬಾ ಜನ ಹೇಳ್ತಿದ್ದಾರೆ. ಹಾಗೂ ಇದೇ ತರ ವೀಕ್ಷಕರೇ, ಇವತ್ತು ನಾವು ಚಾಮರಾಜಪೇಟೆಯಲ್ಲಿ ಇದ್ದೀವಿ. ಇವತ್ತು ನಮ್ಮ ಜೊತೆಗೆ ಕ್ರಿಶ್ಚಿಯನ್ ಬೋರ್ಡ್ ಡೈರೆಕ್ಟರ್ ಅವರು ಝೇವಿಯರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಇಂಥ ಆಡಿಯೋ ವೈರಲ್ ಆಗಿದೆ, ಇಂಥ ಏನ್ ಹೇಳುದು, ಒಂದು ಸೆನ್ಸಿಟಿವ್ ಮೂವ್ಮೆಂಟ್ ಟೈಮ್ ಅಂತಾನೆ ಹೇಳ್ಬೋದು. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೇಡಮ್, ಏನೂ ಇಲ್ಲ ಮೇಡಮ್. ಈಗ ಸರ್ವಧರ್ಮದ ನಾಯಕ, ಸರ್ವಧರ್ಮದ ಸೇವಕ, ನಮ್ಮ ಚಾಮರಾಜಪೇಟೆಯ ಮನೆ ಮಗ BZ ಜಮೀರ್ ಅಹಮದ್ ಅವರು ಹೃದಯವಂತ ಅಂದ್ಬಿಟ್ಟು ಇಡೀ ಕರ್ನಾಟಕಕ್ಕೆ ಗೊತ್ತು. ಎರಡನೇದು ಮುಖ್ಯವಾಗಿ ಏನಂತ ಅಂತಂದ್ರೆ ಮೇಡಮ್, ದಲಿತರಲ್ಲಿ CM ಆಗಲ್ಲ, ಮೈನಾರಿಟಿಯಲ್ಲಿ DCM ಆಗಲ್ಲ. ಈ DCM ಹುದ್ದೆಯನ್ನು ತಪ್ಪಿಸೋದಕ್ಕೋಸ್ಕರ ಮೇಡಮ್ ಇದು ಮಾಡ್ತಾ ಇರೋ ತಂತ್ರ, ಕುತಂತ್ರ, ಷಡ್ಯಂತ್ರ. ತಂತ್ರನೂ ಇದೆ ಮೇಡಮ್, ಕುತಂತ್ರನೂ ಇದೆ, ಷಡ್ಯಂತ್ರನೂ ಇದೆ. ಇಷ್ಟೇ ವಿಷಯ. ಇದರಲ್ಲಿ AI ಟೆಕ್ನಾಲಜಿನ ಬಳಸಿ, ಅವರು ನಕಲಿ ಆಡಿಯೋನ ಬಳಸಿ ಇದನ್ನು ಏನು ಮಾಡಿದ್ದಾರೆ, ಈ ಟೈಮ್ಗೆ ಬಿಟ್ಟಿದ್ದಾರೆ. ಯಾಕೆಂದರೆ ದಾವಣಗೆರೆ ಚುನಾವಣೆ ಅಂತಾರೆ. ಆ ದಾವಣಗೆರೆ ಚುನಾವಣೆಯಲ್ಲಿ ಕೊನೆಗಳಿಗೆ ಹೋದಾಗ ಮೇಡಮ್ ಅವ್ರು ಗೆದ್ದಿರೋದೇ ಬಂದು 5,975 ಓಟು. ಆ ನಮ್ಮ ಜಮೀರ್ ಸಾರಲ್ಲಿ ಹೋಗಿಲ್ಲ ಅಂದರೆ ಮೇಡಮ್ ಅಲ್ಲಿ ಕಾಂಗ್ರೆಸ್ಗೆ ಸೋಲು ಖಚಿತ. ಆ ಗೆಲುವು ಕೊಟ್ಟಿರೋ ಪುಣ್ಯಾತ್ಮ ಆ ವ್ಯಕ್ತಿ. ಅದೇನಾಗಂದ್ರೆ ನೀರಿಗೆ ಪಾಚ್ಯವೇ ಇದೆ, ಜಾತಿಗೆ ಜಾತಿಯವೇ ಇದೆ. ಇಲ್ಲಿ ಅವರು ಬೆಳವಣಿಗೆ ಸಹಿಸೋಕ್ಕಾಗದೆ ಏನು ಮೇಡಮ್ ಇದನ್ನು ತಪ್ಪಿಸ್ತಾ ಇದ್ದಾರೆ. ಯಾರು ಏನೇ ತಪ್ಪಿಸಿದ್ರು ಮೇಡಮ್, ನಾವೊಂದು ಅವರ DCM ಅಂತ ಹಾಕ್ಕೊಂಡಿದ್ದೀವಿ. ಯಾಕಂದರೆ D ಫಾರ್ ಡೈಮಂಡು, C ಫಾರ್ ಕಲ್ಚರಲ್ಲು, M ಫಾರ್ ಹ್ಯೂಮನ್ ಮ್ಯಾನು. ನಾವು DCM ಅಂತ ಹಾಕ್ಕೊಂಡಿದ್ದೀವಿ. ನಮ್ಮೆಲ್ಲರೂ ಮನಸ್ಸಲ್ಲಿ ಅವರಿದ್ದಾರೆ, ಬಡವರು ಮನಸ್ಸಲ್ಲಿ ಅವರಿದ್ದಾರೆ. ಅವ್ರಿಗೆ ಏನೇನೂ ಆಗಲ್ಲ ಮೇಡಮ್. ನನಗೆ ಗೊತ್ತಿರೋ ಪ್ರಕಾರ ಇದು ಕಷ್ಟ ಟೈಮ್ ಅಷ್ಟೇ. ಇದನ್ನು ಮೀರಿ ಬಂದೇ ಬರ್ತಾರೆ. ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಮೇಡಮ್ ಅವ್ರು ಅನಿವಾರ್ಯ. ಯಾಕಂದರೆ ಅನಿವಾರ್ಯದಿಂದನೇ ಕೇರಳದಲ್ಲಿ ಬಂದಿರೋದು, ಅವ್ರನ್ನ ಸ್ಟಾರ್ ಕ್ಯಾಂಪೇನ್ ಅಂತ ತೊಗೊಂಡಿರೋದು. ಅದರಿಂದ ಇಲ್ಲಿ ಏನಾಗಿದೆ ಅಂದರೆ ಊಹಾಪೋಹಗಳು ಹುಟ್ಟಿಸಿ ಅವ್ರ ಇಮೇಜ್ನ ಕಡಿಮೆ ಮಾಡೋಕ್ಕೋಸ್ಕರ ಇದೆಲ್ಲ ಮಾಡ್ತಾವಂತ ಷಡ್ಯಂತ್ರ ಮೇಡಮ್. ಸರ್, ಅವ್ರ ಜೊತೆನೂ ತುಂಬಾ ಜನ ಇರ್ತಾರೆ. ತುಂಬಾ ಜನ ಏನ್ ಹೇಳ್ತಿದ್ದಾರೆ, ಯಾರು ಅವ್ರ ಜೊತೆ ಇರ್ತಾರೆ, ಯಾವಾಗ್ಲೂ ಅವ್ರ ಪಕ್ಷದಲ್ಲಿ ಇರ್ತಾರೆ ಅಂತ ಅವ್ರಿಗೆ ಯಾರು ಕ್ಲೋಸ್ ಇದ್ದಾರೆ ಅವ್ರನ್ನೇ ಈ ತರ ಬೇಕಂತ ಮಾಡಿರೋದು ಅಂತಾನು ಸ್ವಲ್ಪ ಜನ ಹೇಳ್ತಿದ್ದಾರೆ ಸರ್. ಮೇಡಮ್, ಈಗ ಆ ಥರ ಮಾಡೋದಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಸಿರಾಜ್ ಅವರು ಬಂದ್ಬಿಟ್ಟು ದಾವಣಗೆರೆ SP ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನಂತ ಹೇಳ್ಬಿಟ್ಟು ಈಗ ಮಾತಾಡಿದ್ದು ಸಾಹೇಬರು, ಮಾತಾಡಿರೋದು ಸಿರಾಜ್. ಅವರಿಬ್ಬರು ಮಧ್ಯೆ ನಡೆದಿರುವಂಥ ಸಂಭಾಷಣೆಯಲ್ಲಿ ಸಿರಾಜ್ ಅವರ ಖುದ್ದು ಸ್ಟೇಷನ್ಗೆ ಹೋಗಿ ಇದನ್ನು ನೀವು ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ. ಈ ಸತ್ಯಾಸತ್ಯತೆಗಳು ತಿಳಿಯಬೇಕು ಅಂತಂದ್ರೆ ಮೇಡಮ್ ಟೈಮ್ ಬೇಕು. ಯಾಕಂದರೆ ನಮ್ಮ ಸಾಹೇಬರು ಬಂದು ಪಕ್ಷ ವಿರೋಧ ಚಟುವಟಿಕೆ ಮಾಡೋದಿಲ್ಲ ಅಪ್ಪ. ಯಾಕಂದರೆ ಆಫೀಲ್ ಇದ್ದಿದ್ದಾರೆ ಮೇಡಮ್, ಕೇರಳದಿಂದ ದಾವಣಗೆರೆ ಬರ್ಬೇಕಂತ ಏನಿಲ್ಲ. ಯಾಕೆಂದರೆ ಅವರು ಪಾದ್ರ ಸಾಹಿತ್ಯ ಓಡಾಡ್ತಾರೆ. ಅವರು ಎಲ್ಲ ಆರಾಮಾಗಿದ್ದರೆ ಅವರು ಆರಾಮಾಗಿರಲ್ಲ. ಅವರು ಯಾಕಂದರೆ ಹೇಳಿದ್ವಲ್ಲ ಪಾದ್ರ ಸಾಹಿತ್ಯ ಓಡಾಡ್ತಾರೆ. ಅದರಲ್ಲೂ ನಮ್ಮ ಚಾಮರಾಜಪೇಟೆಯಲ್ಲಿ ನಾವು ಅವ್ರನ್ನ ಪಡೆದಿರೋದು 2005ರಿಂದ 8 ಮೇಡಮ್, 8ರಿಂದ 13 ಅವರೇ ಮೇಡಮ್, 2013ರಿಂದ 18 ಅವರೇ ಮೇಡಮ್, 18ರಿಂದ 25 ಅವರೇ ಮೇಡಮ್, 25ರಿಂದ 28 ಅವರೇ ಮೇಡಮ್, 28 ಅಂದ್ಮೇಲೆ ಮುಂದೇನೂ ಅವರೇನೆ.
ಅವರು ಬಂದಾಗಿಂದ ಮೇಡಮ್ ಸರ್ವ ಜನಾಂಗದ ಶಾಂತಿಯ ತೋಟ ಏನು ನಾವು ಹೇಳ್ತೀವಲ್ಲ ಮೇಡಮ್, ಅದು ನಮ್ಮ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಯಾಕೆಂದರೆ ಅವರು ಯಾರನ್ನು ತಾರತಮ್ಯ ಮಾಡಲ್ಲ. ಎಕ್ಸಾಂಪಲ್ ಏನೇ ತಗೊಳ್ಳಿ, ನಾನು BJP ಡಿಪ್ಯೂಟಿ ಕಾರ್ಪೊರೇಟರ್, ನನಗೆ ಗುರುತಿಸಿದ್ದೆ ಯಾರು 2023 ಗುರುತಿಸಿದ ಪುಣ್ಯಾತ್ಮ ಅವರು, ನನ್ನ ಸ್ವಾಮಿ ನಿಷ್ಠೆ ಅವರಿಗೇನೆ ಕ್ರಿಶ್ಚಿಯನ್ ಬೋರ್ಡು ಡೈರೆಕ್ಟರ್ ಆಗಿರೋದು ಮಾಡಿದ್ದವರನ್ನು. ಕ್ರಿಶ್ಚಿಯನ್ ಬೋರ್ಡಲ್ಲಿ ಇತ್ತು, ಅಧಿವೇಶನದಲ್ಲಿ ಆಯಿತು, ನಮ್ಮ ಮನೆ ಮಿನಿಸ್ಟರ್ ಅವ್ರಿಗೆ ಒಪ್ಪಿಗೆ ಕೊಟ್ಟರು. ಒಂದು ಧರ್ಮ ಬಿಟ್ಟು ಇನ್ನೊಂದು ಧರ್ಮಕ್ಕೆ ಒಪ್ಪಿಗೆ ಕೊಡಬೇಕಂದ್ರೆ ಹೃದಯವಂತನೇ ಅವರು. ಆ ಹೃದಯವಂತ ಆಗಿರೋದಕ್ಕೆ ಮೇಡಮ್ ಇವತ್ತು ಕ್ರಿಶ್ಚಿಯನ್ ಬೋರ್ಡ್ ಆಗಿರುತ್ತೆ. ಈ ಕ್ರಿಶ್ಚಿಯನ್ ಬೋರ್ಡ್ಗೆ ಸಿಂಹಪಾಲು ಅವ್ರಿಗೆ ಸೇರೋದು. ಸಮಸ್ತ ನಮ್ಮ ಕ್ರಿಶ್ಚಿಯನ್ ಸಮುದಾಯದಿಂದ ಮೇಡಮ್ ನಾವೆಲ್ಲರೂ ಅವರಿಗೆ ಪ್ರೇಯರ್ ಮಾಡ್ತಾ ಇದ್ದೀವಿ, ಪ್ರೇಯರ್ ನಾವೇನು ಇಟ್ಕೊಂಡಿದ್ದೀವಿ. ಅವ್ರು ಏನೇನೂ ಆಗಲ್ಲ, ಅವ್ರ ಮಿನಿಸ್ಟ್ರಾಗಿ ಆರಾಮ ಬರ್ತಾರೆ ಮೇಡಮ್. ಸಂಭ್ರಮಾಚರಣೆ ನಾವು ಮಾಡೇ ಮಾಡ್ತೀವಿ ಸರ್. ತುಂಬಾ ಕಡೆಗೆ ಇವಾಗ ಸೆಟಲೈಟ್ ಚಾನೆಲ್ಸ್ ಇದಲ್ವಾ, ಅದರಲ್ಲಿ ತುಂಬಾ ಚಾನೆಲ್ಸ್ ಅವ್ರು ಏನ್ ತೋರಿಸ್ತಿದ್ದಾರೆ ಅಂದ್ರೆ ಇವಾಗ ಈ ಆಡಿಯೋ ಕ್ಲಿಪ್ ವೈರಲ್ ಆಗಿದೆ. ಹಾಗೂ ಇದೇ ತರ ಸೆಂಟರ್ ನಲ್ಲಿ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಮಿನಿಸ್ಟರ್ BZ ಜಮೀರ್ ಅಹಮದ್ ಅವರು ಅವರೇ ಸ್ಟೇಟ್ಮೆಂಟ್ ಹೇಳಿಕೆ ಕೊಟ್ಟಿದ್ದಾರೆ. ಏನಂದ್ರೆ ಇದು ನಂದು ಆಡಿಯೋ ಅಲ್ಲ, ಯಾರು AI ಜನರೇಟ್ ಮಾಡ್ಬಿಟ್ಟು ಇದು ಈ ತರ ಈ ಟೈಮ್ ನಲ್ಲಿ ಮಾಡಿದಾರೆ ಅಂತ. ಬಟ್ ಬೇರೆ ಬೇರೆ ಚಾನೆಲ್ಸ್ ನಲ್ಲಿ ಏನ್ ತೋರಿಸ್ತಿದೆ ಅಂದ್ರೆ ಇವಾಗ ಫಿಕ್ಸ್ ಇವ್ರಿಗೆ DCM ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಇವರೇ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಮೇಡಮ್. ಇದೆಲ್ಲ ಏನಿದೆ ಮೇಡಮ್, TRP ಆಟ ಇದೆಲ್ಲ. ಏನಂದರೆ ಮೀಡಿಯಾಗೆ ಮೇಡಮ್ TRP ಬೇಕು. ಸಾಹೇಬರಿಗಿರುವಂಥ ಒಂದು ವಿಷಯನ, ಯಾಕಂದ್ರೆ ಹೈಯೆಸ್ಟ್ ಟ್ರೋಲ್ ಆಗೋದು ನಮ್ಮ ಸಾಹೇಬ್ರೆ, ಹೈಯೆಸ್ಟ್ ಹೆಸರು ಮಾಡಿರೋದು ಮೀಡಿಯಾದಲ್ಲಿ ನಮ್ಮ ಸಾಹೇಬ್ರೆ. ಈಗ ಇವ್ರ ಹೆಸರು ಎತ್ಕೊಂಡ್ರೆ ಅಲ್ಲಿ TRP ಸಿಗೋದು. ಇದೆಲ್ಲ ಏನು ಮಾಧ್ಯಮಗಳಿದಾರಲ್ಲ, ಎಲ್ಲ ಮಾಧ್ಯಮ ಅಲ್ಲ, ಕೆಲವು ಮಾಧ್ಯಮಗಳು ಮಾಡ್ತಾರಂತ ಉನ್ನಾಳ ಆಯಿತು. ಏನು ಮೇಡಮ್ ಇದರೆಲ್ಲ TRP ತಗೊಬೋದಷ್ಟೇ. ಅದರ ಮನಸ್ಸಿನ TRP ಅವ್ರು ಕುತ್ಕೊಬಿಟ್ಟಿದ್ದಾರೆ ಎಲ್ಲರೂ ಮನ್ಸಲ್ಲಿ. ಅವ್ರು ಯಾರು ಏನೂ ಮಾಡೋಕ್ಕಾಗಲ್ಲ ಮೇಡಮ್, ಕೇಳೋದಲ್ಲ. ಖಂಡಿತ ಅವರು ಇಷ್ಟ ಆಗಿರ್ತಾರೆ. ಏನು ಮೇಡಮ್ ಮುಂದಿನ ಇವತ್ತು ತಿಂತೀನಿ ಮೇಡಮ್, ದಲಿತರಲ್ಲಿ CM ಆಗಿಲ್ಲ ಮೇಡಮ್, ಆಗ್ತಾರೆ ಮೇಡಮ್. ಮೈನಾರಿಟಿಯಲ್ಲಿ ಮೇಡಮ್ DCM ಆಗ್ತಾರೆ ಮೇಡಮ್, ಮುಂದಿನ ದಿನದಲ್ಲಿ CM ಆಗ್ತಾರೆ ಮೇಡಮ್, ಆಗಬೇಕು ಮೇಡಮ್. ಸರ್ ಇವಾಗ ಈ ತರ ಆಡಿಯೋ ವೈರಲ್ ಆಗಿದೆ. ಸೊ ಇದು ಏನೇ ಸಿರಾಜ್ ಅವರು ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಏನಿದೆ ಇನ್ವೆಸ್ಟಿಗೇಷನ್ ಮಾಡ್ಬೇಕಂತ. ಬಟ್ ಏನಾದ್ರೂ ಸರ್ ಒಂದು ಕಡೆಗೆ ಇಂತಹ ಆಡಿಯೋ ವೈರಲ್ ಆಗಿದೆ, ಇದನ್ನ ಕೇಳ್ಬಿಟ್ಟು ಇವ್ರಿಗೆ ಮಿನಿಸ್ಟರ್ ಇಂದ ಮಿನಿಸ್ಟರ್ ಪೋಸ್ಟ್ ಇಂದ ತೆಗೆದ್ರೆ ಅಥವಾ ಪಾರ್ಟಿಯಿಂದ ಇದು ಮಾಡಿದ್ರೆ ಸರ್, ಸೊ ಜನ ಸರ್ ಏನ್ ಸಪೋರ್ಟ್ ಮಾಡ್ತಾರೆ ಇವ್ರಿಗೆ, ಹೆಂಗೆ ಸರ್? ಮೇಡಮ್ ಖಂಡಿತ ಜನ ದೊಡ್ಡ ಪ್ರತಿಭಟನೆ ಮಾಡೇ ಮಾಡ್ತಾರೆ, ಇದನ್ನು ಖಂಡಿಸ್ತಾರೆ. ಯಾಕೆಂತಂದರೆ ಮೇಡಮ್ ಚುನಾವಣೆ ಮುಗಿದು ಎಷ್ಟು ತಿಂಗಳಾಯಿತು ಮೇಡಮ್, ಫಲಿತಾಂಶ ಬಂದು ಎಷ್ಟು ತಿಂಗಳಾಯಿತು ಮೇಡಮ್. ಅಲ್ಲಿ ತನಕ ಈ ಆಡಿಯೋಲಿ ಏನು ಮೇಡಮ್ ಮಾಡ್ತಾಯಿತ್ತು. ಈಗೆಲ್ಲ AI ಟೆಕ್ನಾಲಜಿ ಮೇಡಮ್. ಈಗ ಹೇಗಾಗಿದೆ ಅಂತಂದರೆ ಮೇಡಮ್ RCB ಮ್ಯಾಚ್ ನಡೆದ ವಿರಾಟ್ ಕೊಹ್ಲಿ ಜೊತೆಲೆ ನನ್ನ ಫೋಟೋ ಹಾಕೊಂಡು ಹೋಗೋದು. ಆ ಥರ ಈಗ AI ಈಗ ಆಗ್ಬಿಟ್ಟಿದೆ. ಇದು ಶುದ್ಧವಾಗಿ ಹೇಳ್ತೀನಿ, ತನಿಖೆ ಆಗುತ್ತೆ. ತನಿಖೆ ಆದಮೇಲೆ ನಿಜಾಂಶ ಆಚೆ ಬರುತ್ತೆ. ನಮ್ಮ ಸಾಹೇಬರು ಇದು ಮಾತಾಡಿರಲ್ಲ, ಯಾಕೆಂದರೆ ಅವ್ರ ಬಗ್ಗೆ ನಮ್ಗೆ ತುಂಬ ಚೆನ್ನಾಗಿ ಗೊತ್ತು. ಯಾಕಂದರೆ ನಾವು ತುಂಬ ಹತ್ತಿರದಿಂದ ಅವ್ರು ನೋಡಿದ್ದೀವಿ, ಅವ್ರ ಮನಸ್ಸನ್ನ, ಅವ್ರ ಹೃದಯನ, ಅವ್ರ ಯೋಚನೆನ. ಮತ್ತು ಅವ್ರು ಯಾವತ್ತೂ ಅಷ್ಟೇ ಮೇಡಮ್ ಪಕ್ಷಕ್ಕೆ ನಿಷ್ಠೆಯಿಂದನೇ ಇರೋದು. ಆ ಪಕ್ಷಕ್ಕೆ ನಿಷ್ಠೆಯಿಂದ ಇರೋದಕ್ಕೆ ಮೇಡಮ್ ಅವ್ರೀಗ ಮಿನಿಸ್ಟರ್ ಆಗಿರೋದು, ಮುಂದಿನ ಮಿನಿಸ್ಟರ್ ಆಗಿದ್ದೇ ಇರ್ತಾರೆ ಮೇಡಮ್. ಹೌದು, ಯಾಕಂದ್ರೆ ಅವರು ಕಾಂಗ್ರೆಸ್ ಪಾರ್ಟಿಗೂ ಸರ್ ತುಂಬಾ ಕೆಲಸ ಮಾಡಿ, ಅವ್ರ ಹತ್ರ ಟೈಮ್ ಇಲ್ಲ ಅಂದ್ರೂ ಹೋಗ್ಬೇಕಂದ್ರೆ ಸ್ಟಾರ್ ಕ್ಯಾಂಪೇನಿಂಗ್ ಎಲ್ಲ ಮಾಡ್ಬಿಟ್ಟು ಅವ್ರು ಬಂದಿದ್ದಾರೆ. ಆದ್ರೂ ಇವರು ಪಾರ್ಟಿ ಬಗ್ಗೆನೇ ಆ ಆಡಿಯೋದಲ್ಲಿ ಕೇಳಿದ್ರೆ ಈ ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಅಲ್ಲ ಬೇರೆ ಪಾರ್ಟಿ ಬಗ್ಗೆ ಮಾತಾಡ್ಬಿಟ್ಟು ವೈರಲ್ ಮಾಡಿದ್ದಾರೆ ಸರ್. ಮೇಡಮ್ ಈಗ 2028 ಮುಂಚೆ 2023 ಚುನಾವಣೆ ಆಯಿತು ಮೇಡಮ್. ನಮ್ಮ ಮೈನಾರಿಟಿ ಎಲ್ಲ ಪರ್ಸೆಂಟೇಜ್ ಓಟ್ ಹಾಕೋದಲ್ಲ ಮೇಡಮ್. ಯಾರು ನೋಡಿ ಮೇಡಮ್ ಹಾಕಿದ್ದು? ಸಿಂಪಲ್ ಮೇಡಮ್. ಅದೇ ಥರ ಕಾಂಗ್ರೆಸ್ ಅವ್ರೇನು ಅವಮಾನವಾಗಿ ನಡ್ಕೊಂಡ್ರೆ ಮೇಡಮ್ ಅದು ಉಲ್ಟಾ ಆಗುತ್ತೆ ಮೇಡಮ್. ಅಂದರೆ ಓಟು ಛಿದ್ರ ಆಗ್ಬಿಡ್ತದೆ ಮೇಡಮ್. ಯಾಕೆಂತಂದರೆ ಮೇಡಮ್ ಅವ್ರು ಎಲ್ಲಿರ್ತಾರೋ ಮೇಡಮ್ ಅದೆಲ್ಲ ಇದ್ದೇ ಇರ್ತಾರೆ. ಬರೀ ಮೈನಾರಿಟಿ ಅಂತ ಮಾತ್ರ ಅಲ್ಲ ಮೇಡಮ್, ನಾನು ಹೇಳ್ತಾರೆ ಸರ್ವ ಧರ್ಮದ ಸೇವಕ. ಯಾಕಂದ್ರೆ ಅವರೇ ಹೇಳ್ತಾರೆ ನಾನು ಜನನಾಯಕ ಅಲ್ಲ, ನಾನು ಜನಸೇವಕ ಅಂತಾರೆ. ಅಂದರೆ ಅಲ್ಲೇ ಉತ್ತರ ಇದಿಲ್ಲ ಮೇಡಮ್. ನಾನು ನಾಯಕ ಆಗಕ್ಕೆ ಇಷ್ಟಪಡಲ್ಲ, ನಾನು ಸೇವಕನಾಗಿರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಇನ್ನೇನು ಬೇಕು ಮೇಡಮ್? ಕಾಂಗ್ರೆಸ್ಸು ಮೇಡಮ್ ಅವ್ರಿಗೆ ಏನಾದರೂ ಅವಮಾನ ಮಾಡಿದ್ರೆ ಮೇಡಮ್ ನಾನು ಹೇಳ್ತೀನಿ ಮೇಡಮ್, ನಾನು ಖುದ್ದಾಗಿರಲ್ಲ. ಯಾಕಂದರೆ ನನ್ನ ಸ್ವಾಮಿ ನಿಷ್ಠೆ ಅವ್ರಿಗೇನೆ. ಈಗ ನಾನು ಕ್ರಿಶ್ಚಿಯನ್ ಬೋರ್ಡ್ ಡೈರೆಕ್ಟ್ರು, ಮುಂದಿನ ದಿನದಲ್ಲಿ ಅವ್ರಿಗೆ ತೊಂದರೆ ಆದರೆ ಮೇಡಮ್ ನನ್ನ ಸ್ಥಾನಕ್ಕೆ ನಾನು ಘಂಟಾಘೋಷವಾಗಿರ್ತೀನಿ, ನಾನು ರಾಜೀನಾಮೆ ಕೊಡ್ತೀನಿ. ಸರ್ ಈಗ ಕಾಂಗ್ರೆಸ್ಸಲ್ಲಿನೇ ತುಂಬ ಜನ ಇದ್ದಾರೆ, ತುಂಬ ಲೀಡರ್ಸ್ ಇದ್ದಾರೆ. ಜಮೀರ್ ಅಣ್ಣಗೆ ಗೊಂದಲ ಮಾಡೋಕ್ಕೆ ಏನು ಹೇಳ್ತೀರಾ ಸರ್ ಅವ್ರ ಬಗ್ಗೆ? ಸರ್ ಆಕಾಶದಲ್ಲಿ ನಕ್ಷತ್ರ ಅಷ್ಟೇ ಇರ್ಬೋದು ಸರ್, ಆದರೆ ಚಾಂದ್ ಒಂದೇ, ಸೂರ್ಯ ಒಂದೇ, ಆ ಥರ ವ್ಯಕ್ತಿಯವರು. ಕಾಂಗ್ರೆಸ್ಸಲ್ಲಿ ಎಷ್ಟೇ ಜನ ಇರ್ಬೋದು ಸರ್, ಆದರೆ ನಾನು ಹೇಳೋದಲ್ಲ, ನಾನು ಹಾಕಿದ್ದೀನಿ ನೋಡಿ, ದಿಲ್ ಸೆ ಅಮೀರ್ ಮೇರಾ ಬಾಯಿ ಜಮೀರ್ ಸರ್ ಅಂತ ಹಾಕಿದ್ದೀನಿ. ಯಾಕಂದರೆ ಮೇಡಮ್ ನಾವು ಹೃದಯದಿಂದ ನೋಡಿರೋದು ಅವ್ರನ್ನ. ಮನ್ಸ್ಬೇಕು ಸರ್,
ಯಾರ ಹತ್ರ ಏನಿದ್ರೆ ಏನು ಸರ್, ಮನಸ್ಸಿಂದ ಹಾಕ್ಬೇಕಲ್ಲ. ಆ ಮನಸ್ಸನ್ನ ಪ್ರೀತಿಯಿಂದ ಹಾಕೊಂಡ ಮನುಷ್ಯ ಅವರು. ಎಷ್ಟೇ ಜನ ಇರಲಿ, ಆದರೆ ಸೂರ್ಯ ಒಬ್ಬನೇ ಸರ್, ಚಂದ್ರ ಒಬ್ಬನೇ ಸರ್. ಅದೇ ಥರ ಸರ್ ನಮ್ಮ BZ ಜಮೀರ್ ಅಹಮದ್ ಸರ್ ಒಬ್ಬರೇ ಸರ್. ಈಗ ಆಡಿಯೋ ವೈರಲ್ ಆಗಿದೆ, ಆದ್ರೂ BJP-ಯವರು ಅಪೋಸಿಷನ್ ಪಾರ್ಟಿಯವರು ಆರ್ ಅಶೋಕ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಜಮೀರ್ ಅಣ್ಣಗೆ, ಏನು ಹೇಳ್ತೀರಿ ಸರ್? ಅಷ್ಟೇ ಮನುಷ್ಯತ್ವ, ಅವ್ರ ಮನಸ್ಸು. ಒಂದು ರಾಜಕೀಯದಲ್ಲಿದ್ದಾಗ ಅವರೆಲ್ಲ ಬೇರೆ ಬೇರೆ ಪಕ್ಷ, ಅದರ ಸ್ನೇಹಿತರು ಅಂತ ಬಂದಾಗ ಈ ಮನಸ್ಸಿನ ಮಾತು ಹೇಳುತ್ತೆ. ಆರ್ ಅಶೋಕ್ ಅವ್ರು ಹೇಳಿದ್ದೆ ಮನಸ್ಸಿನ ಮಾತು ಹೇಳಿದರು. ಅವ್ರು ಸಿಂಪಲ್ ಏನಂತ ಹೇಳಿದ್ರು ಹೇಳಿದರು, ವ್ಯಕ್ತಿ ಅಲ್ಲ, ಅರ್ಥ ಏನು? ಅವ್ರಿಗವ್ರಿಲ್ಲ, ಅವ್ರು BJP, ಇವರು ಕಾಂಗ್ರೆಸ್ಸು. ಅದರ ಪಕ್ಷವಾಗಿ ಅವ್ರು ನೋಡಲಿಲ್ಲ, ಅವರು ಒಬ್ಬ ಫ್ರೆಂಡಾಗಿ ನೋಡಿದ್ರು, ಸತ್ಯನ ನೋಡ್ತಿದ್ದಾರೆ ಅವರು. ಆರ್ ಅಶೋಕ್ ಅವ್ರಿಗೂ ನಾನು ಈ ಟೈಮಲ್ಲಿ ಅಭಿನಂದನೆ ಹೇಳ್ತೀನಿ. ಯಾಕೆ ಸತ್ಯನ ಮಾತಾಡೋಕ್ಕೆ ಸರ್ ಗಟ್ಸ್ಬೇಕು, ಆ ಗಟ್ಸ್ ಅವ್ರು ಮಾಡಿದ್ದಾರೆ ಸರ್. ಎಲ್ಲರೂ ಮಾತಾಡ್ತಾರೆ ಅವ್ರ ಬಗ್ಗೆ, ಯಾರೇ ಪರ್ಸ್ನಲಾಗಿ ಹೋಗಿ ಅವ್ರ ಬಗ್ಗೆ ಯಾವುದೇ ಪಕ್ಷದ ಕೇಳಿದ್ರು ಸರ್, ಅವ್ರ ಬಗ್ಗೆ ಬರೋ ಸರ್ ಒಳ್ಳೆ ಅಭಿಪ್ರಾಯನೇ. ಯಾಕೆಂದರೆ ಅವ್ರಿಗೆ ದೋಖ ಗೊತ್ತಿಲ್ಲ, ಕುತಂತ್ರ ಅಂತೂ ಮೊದಲೇ ಗೊತ್ತಿಲ್ಲ ಅವ್ರಿಗೆ. ಏನಿದ್ರು ಸ್ಟ್ರೈಟ್ ಫಾರ್ವರ್ಡ್ ಅವರು. ನಮ್ಮ ಸಿನಿಮಾದಿಂದ ರೆಬಲ್ ಸ್ಟಾರ್ ಅಭಿಷೇಕ್ ಹೇಗಿದ್ದಾರೋ ಸರ್, ನಮ್ಮ ರಾಜಕೀಯದಿಂದ ಸರ್ ನಾನು ಕಂಡಂಗೆ ಸರ್ ಅವ್ರನ್ನ